ಬಳ್ಳಾರಿಯಲ್ಲಿ ತೀವ್ರಗೊಂಡಿದೆ ಆಟೋ ಗ್ಯಾಸ್ ಸಮಸ್ಯೆ. ಆಸ್ಪತ್ರೆಗೆ ಬಾಣಂತಿ ಕರೆದೊಯ್ಯುವುದಕ್ಕೆ ಆಟೋ ಚಾಲಕರು ಪರದಾಟ ನಡೆಸಿದ್ದಾರೆ. ಗ್ಯಾಸ್ ಸಿಗದೆ ಬಂಕ್ನಲ್ಲೇ ಸಿಲುಕಿದ ಆಟೋ. ಬಾಣಂತಿ ಹಾಗೂ ನವಜಾತ ಶಿಶುವನ್ನ ಕರೆತಂದಿದ್ದ ಆಟೋ ಚಾಲಕ ಗ್ಯಾಸ್ ಇಲ್ಲದೆ 5-6 ಕಿಲೋಮೀಟರ್ ತಳ್ಕೊಂಡೇ ಬಂದಿದ್ದ ಚಾಲಕ. ಆದರೆ ಬಂಕ್ನಲ್ಲಿ ಗ್ಯಾಸ್ ಸಿಗದೆ ನಿಂತಲ್ಲೇ ನಿಂತ ಆಟೋ. ನೋಡಿ ಪರಿಸ್ಥಿತಿ ಹೇಗೆ ಮತ್ತಷ್ಟು ಬಿಗಡಾಯಿಸ್ತಾ ಇದೆ ಅನ್ನೋದನ್ನ. ಈಗ ಸಮಸ್ಯೆ ಹೇಳಿ ಕೇಳಿ ಬರಲ್ಲ. ಏನೋ ಬಾಣಂತಿ ನವಜಾತ ಶಿಶುವನ್ನ ಕರ್ಕೊಂಡು ಒಂದು ಕಡೆ ಹೋಗಬೇಕಾಗಿತ್ತು, ಅದರಲ್ಲೂ ಕೂಡ ಆಸ್ಪತ್ರೆಗೆ. ಏನೋ ಪ್ರಮುಖವಾದಂತಹ ಟೈಮ್ಗೆ ಎಂಥ ಕೈ ಕೊಟ್ಟಿದೆ ನೋಡಿ ಆಟೋ. ಯಾಕಂದರೆ ಗ್ಯಾಸ್ನ ಅಭಾವ ರಾಜ್ಯದಲ್ಲಿ ವ್ಯಾಪಿಸ್ಬಿಟ್ಟಿದೆ. ಇಲ್ಲಿ ಅಲ್ಲಿ ಅಂತಲ್ಲ, ಎಲ್ಲೆಡೆ ವ್ಯಾಪಿಸ್ಬಿಟ್ಟಿದೆ. ಆಟೋ ಚಾಲಕರು ಬಂಕ್ಗಳಲ್ಲೇ ಆಟೋ ಬಿಟ್ಟು ಮನೆಗೆ ಹೋಗುವಷ್ಟರ ಮಟ್ಟಿಗೆ ವ್ಯಾಪಿಸ್ಬಿಟ್ಟಿದೆ. ನವಜಾತ ಶಿಶುವನ್ನು ಕರ್ಕೊಂಡು ಬಾಣಂತಿಯೋರ್ವರು ಆಸ್ಪತ್ರೆಗೆ ಹೋಗುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಗ್ಯಾಸ್ ಖಾಲಿಯಾಗಿ ಚಾಲಕ ಪರದಾಟವನ್ನು ನಡೆಸಿದ್ದಾರೆ. ಆದರೂ ಇದು ತುಂಬಾ ಮುಖ್ಯವಾದಂಥ ಸಮಯ. ಆಸ್ಪತ್ರೆಗೆ ತಲುಪಿಸಲೇಬೇಕು ಅಂತ 5-6 ಕಿಲೋಮೀಟ್ರ್ ಆಟೋನ ತಳ್ಕೊಂಡು ಬಂದಿದ್ದಾರಂತೆ. ಇನ್ನೂ ಎಷ್ಟು ತಳ್ಕೊಂಡು ಹೋಗೋಕ್ಕಾಗುತ್ತೆ? ಹಂಗೂ ಬಂಕ್ ಸಿಕ್ಕಿದೆ, ಆದರೆ ಅಲ್ಲಿ ಗ್ಯಾಸ್ ಮಾತ್ರ ಸಿಕ್ಕಿಲ್ಲ. ಪರಿಸ್ಥಿತಿ ಮತ್ತಷ್ಟು ಉಲ್ಬಣಗೊಳ್ತಾ ಇದೆ. ರಾಜ್ಯದಲ್ಲಿ ಗ್ಯಾಸ್ನ ಅಭಾವ, LPG ಅಭಾವ ಮತ್ತಷ್ಟು ವ್ಯಾಪಿಸ್ತಾ ಇದೆ. ಇನ್ನು ಶಿಶುವನ್ನು, ಅದರಲ್ಲೂ ನವಜಾತ ಶಿಶುವನ್ನು ಬಾಣಂತಿಯೋರ್ವರು ಕರೆತಂದಿರ್ತಾರೆ. ಆಟೋ ಚಾಲಕ ಅವ್ರನ್ನ ಕರ್ಕೊಂಡು ಬರ್ತಾ ಇರ್ತಾರೆ. ಗ್ಯಾಸೇ ಇಲ್ಲದೆ 5-6 ಕಿಲೋಮೀಟ್ರು ಆಟೋವನ್ನು ತಳ್ಕೊಂಡೇ ಬಂದಿದ್ದಾರೆ ಚಾಲಕ ಪಾಪ. ಆದರೆ ಬಂಕ್ನಲ್ಲಿ ಗ್ಯಾಸ್ ಸಿಗದೆ ನಿಂತಲ್ಲೇ ನಿಂತಿದೆ ಆಟೋ. ಸದ್ಯಕ್ಕೆ ಅವ್ರನ್ನ ಈಗ ಹುಷಾರಾಗಿ ಆಸ್ಪತ್ರೆಗೆ ತಲುಪಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಒಂದು ಕಡೆ ಆಟೋ ಚಾಲಕರು ಯಾವುದಾದ್ರೂ ಒಂದು ಕೆಲಸವನ್ನು ತೆಗೆದುಕೊಂಡ್ರೆ ಅರ್ಧಕ್ಕೆ ಕೈ ಬಿಡೋದಿಲ್ಲ. ಕಷ್ಟನೋ ಸುಖನೋ ಕರ್ಕೊಂಬಂದ್ಬಿಟ್ಟಿದ್ದೀನಿ, ಕರ್ಕೊಂಡು ಹೋಗೋಣ ಅನ್ನುವಂಥ ನಿಟ್ಟಿನಲ್ಲಿ ತಳ್ಕೊಂಡು ಬಂದಿದ್ದಾರೆ 5-6 ಕಿಲೋಮೀಟ್ರು. ಆದರೂ ಕೂಡ ಅಲ್ಲಿ ಗ್ಯಾಸ್ ಸಿಕ್ಕಿಲ್ಲ. ಬಾಣಂತಿ ಕರೆದೊಯ್ಯುವಂಥ ಆಟೋ ಚಾಲಕ ಪರದಾಟವನ್ನು ನಡೆಸ್ಬಿಟ್ಟಿದ್ದಾರೆ. ಆಸ್ಪತ್ರೆಗೆ ಕರೆದೊಯ್ಯೋದಕ್ಕೇ ಈ ದೊಡ್ಡ ಪರದಾಟ ನಡೆಸ್ಬಿಟ್ಟಿರುವಂಥದ್ದು. ಅದರಲ್ಲೂ ಕೂಡ ನವಜಾತ ಶಿಶು, ಬಾಣಂತಿ ಕೂಡ ಇರ್ತಾರೆ. ಹಾಗಾಗಿ ಸೇಫಾಗಿ ಕರ್ಕೊಂಡು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಕಲ ಪ್ರಯತ್ನ ಮಾಡಿದ್ರೂ ಕೂಡ ಈ LPG ಸಿಲಿಂಡರ್ ಗ್ಯಾಸ್ನ ಅಭಾವ ಸೃಷ್ಟಿಯಾಗಿದ್ದು ಜನಗಳು ಬೇರೆ ಬೇರೆ ಅವ್ರದ್ದೇ ಆದಂತಹ ಸಮಸ್ಯೆಗಳಲ್ಲಿ ಬಳಲ್ತಾ ಇದ್ದಾರೆ.